1970 ಈ ಮೂವಿ ಕರ್ಸಿದೆಯಂತೆ. ಸೊ ಈ ಮೂವಿ ಕೆಲವೊಂದು ರೀಜನ್ ಅಲ್ಲಿ ಅವೈಲೇಬಲ್ ಇದೆ, ಕೆಲವೊಂದು ರೀಜನ್ ಅಲ್ಲಿ ಅವೈಲೇಬಲ್ ಇಲ್ಲ. ಸೊ ಹೇಳೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವ್ಲಾಗ್ ಯಾವ್ದ್ರ ಬಗ್ಗೆ ಅಂತ ಆಲ್ರೆಡಿ ತಮ್ನೇಲ್ ಮತ್ತೆ ಟೈಟಲ್ ಏನು ಅಂತ ನೋಡಿದ್ದೀರಾ. ಸೊ ಯಾವ ಮೂವಿ ಬಗ್ಗೆ ನಾನು ಮಾಡ್ತಿದ್ದೀನಿ, ಸೊ ಯಾಕೆ ಈ ಮೂವಿಗೆ ಇಷ್ಟೊಂದು ಓವರ್ ಹೈಪ್ ಇದೆ, ಸೊ ಮತ್ತೆ ಇನ್ನೊಂದು ಓವರ್ ಹೈಪ್ ಜೊತೆಗೆ ಯಾಕೆ ಫೇಕ್ ಹೈಪ್ ಏನಕ್ಕಿದೆ, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಹೊಸ ವಿಡಿಯೋ ನೋಡ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಆಗ್ತದೆ ನೀವು ಹೊಸ ನೋಟಿಫಿಕೇಶನ್ ಬರುತ್ತೆ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ ಯಾರು ಫಾಲೋ ಮಾಡಿಲ್ಲ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಳಬೇಕು ಅಂತ ಅಂದರೆ, ಸೊ ಈ ಮೂವಿ ಹೆಸರು ಮತ್ತು ಇದು ಯಾವಾಗ ರಿಲೀಸ್ ಆಗಿದ್ದು ಮತ್ತು ಈ ಮೂವಿ ಯಾಕೆ ಇಷ್ಟೊಂದು ಇದಿದೆ, ಸೊ ಏನಕ್ಕೆ ಈ ಮೂವಿ ಈ ಥರ ಇದೆ ಮತ್ತು ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ಫಸ್ಟ್ ಹ್ಯಾಂಡ್ ಏನಪ್ಪ ಅಂತ ಬಂದರೆ, ಸೊ 1970 ಈ ಮೂವಿ ಕರ್ಸಿದೆಯಂತೆ. ಬಟ್ ಆದರೆ ಆ ಕರ್ಸಿರೋದಕ್ಕೆ ಸೊ ಅದ್ರಿಗೆ ಏನು ಪ್ರೂಫ್ ಇಲ್ಲ. ಇದು ಫಸ್ಟ್ ಹೇಳ್ತೀನಿ ನೋಡಿ, ಒಂದು ಪ್ರೂಫ್ ಇಲ್ಲ. 1970 ಈ ಮೂವಿ ಕರ್ಸಿದೆ ಅಂತ ಸಿಕ್ಕಾಪಟ್ಟೆ ಇದೆ. ಸೊ ಇದು ಅವರು ಕ್ರಿಯೇಟ್ ಮಾಡಿರೋದು, ಸೊ ಒಂದು ಫೇಕ್ ಆಗಿ ಕ್ರಿಯೇಟ್ ಮಾಡಿರೋದು. ಸೊ ಯಾವುದೇ ರೀತಿ ಕರ್ಸಿಲ್ಲ, ಏನೂ ಇಲ್ಲ. ಮತ್ತು ಈ ಮೂವಿ ಕೆಲವೊಂದು ರೀಜನ್ಸಲ್ಲಿ ಬ್ಯಾನ್ ಆಗಿದೆ ಮೂವಿ. ಇದು ಸೊ ಅಲ್ಲಿ ನಿಮಗೆ ತೋರಿಸ್ತೀನಿ ಅಲ್ಲ ಈ ಸೈಡು. ಸೊ ಇದು ಅಮೆಝಾನ್ ಪ್ರೈಮಲ್ಲಿ ಅವೈಲೇಬಲ್ ಇದೆ. ಸೊ ಈ ಮೂವಿ ಕೆಲವೊಂದು ರೀಜನಲ್ಲಿ ಅವೈಲೇಬಲ್ ಇದೆ, ಕೆಲವೊಂದು ರೀಜನಲ್ಲಿ ಅವೈಲೇಬಲ್ ಇಲ್ಲ. ಸೊ ಹಂಗೆ ನೋಡೋಕೆ ಹೋದರೆ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ ಈ ಮೂವಿ. ಸೊ ಬೇರೆ ಫಾರಿನ್ ಕಂಟ್ರೀಸಲ್ಲಿ ಇದೆ, ಅಂದರೆ ಎಲ್ಲ ಫಾರಿನ್ ಕಂಟ್ರೀಸಲ್ಲೂ ಸಹ ಇಲ್ಲ ಇದು. ಕೆಲವೊಂದು ಫಾರಿನ್ ಕಂಟ್ರೀಸಲ್ಲೂ ಬ್ಯಾನ್ ಆಗಿದೆ. ಸೊ ಏನಕ್ಕೆ ಬ್ಯಾನ್ ಆಗಿದೆ ಅನ್ನೋದು ಏನು ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ. ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ, ಸೊ ಮೂರನೇದು ಏನು ಹೇಳಬೇಕು ಅಂತಂದರೆ, ಈ ಮೂವಿ ಬಗ್ಗೆ ಒಂದು ಫಿಲಮ್ ಅವರೇ ಕ್ರಿಯೇಟ್ ಮಾಡಿರೋದು ಇದು ಹೈಪ್. ಇದು ಬೇರೆ ಯಾರು ಆಡಿಯನ್ಸ್ ಕ್ರಿಯೇಟ್ ಮಾಡಿಲ್ಲ, ಏನೂ ಕ್ರಿಯೇಟ್ ಮಾಡಿಲ್ಲ. ಫಿಲಮ್ ಅವರೇ ಸುಮ್ಮನೆ ಫಿಲಮ್ ಚೆನ್ನಾಗಿ ಓಡಲಿ, ಸೊ ಇದಾಗಲಿ ಅಂದ್ಬಿಟ್ಟು ಕ್ರಿಯೇಟ್ ಮಾಡಿರೋದು ಇದು. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ಮೂವಿಲಿ ಹಾರರ್ ಮೂವಿ ಅಂತ ಇರೋದು ಇದು. ಸೊ ಹಾರರ್ ಮೂವಿ ಅಂತ ಬಂದರೆ ಏನಿದು ಹಾರರ್ ಅನ್ನೋದು ಏನು ಇಲ್ಲವೇ ಇಲ್ಲ ಈ ಮೂವಿಲಿ. ಎಷ್ಟೊಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಮಾಡ್ತಾರಲ್ಲ, ಅಂದರೆ ಇವಾಗ ಯಾವ ಥರ ಅಂದರೆ ಕೆಲವೊಬ್ರು ಇರ್ತಾರೆ, ಸುಮಾರು ಜನ ಇರ್ತಾರೆ, ಇಂಡಿಯಾದಲ್ಲೂ ಇದ್ದಾರೆ, ದೆವ್ವನ ಕರಿಬೇಕು, ಮಾತಾಡಬೇಕು, ಸೊ ಈ ಥರ ಅನ್ನೋದು ಅವ್ರಿದು. ಸೊ ಇವರು ಏನು ಮಾಡ್ತಾರೆ, ಈ ಫಿಲಮಲ್ಲಿ ಇರೋರು ಕ್ಯಾರೆಕ್ಟರ್ ಬಂದು, ಮೇನ್ ಕ್ಯಾರೆಕ್ಟರ್ ಬಂದು ಒಂದು ಹುಡುಗಿ, ಒಂದು ಚಿಕ್ಕ ಹುಡುಗ. ಸೊ ಇವರಿಬ್ಬರೇ ಕ್ಯಾರೆಕ್ಟ್ರು. ಸೊ ಈ ಹುಡುಗಿ ಬಂದು ಒಂದು ಕಾಡಿಗೆ ಹೋಗ್ತಾಳೆ. ಸೊ ಕಾಡಿಗೆ ಹೋದಾಗ ಏನಾಗುತ್ತೆ ಅಂತಂದರೆ, ಸೊ ಒಂದು ಸ್ವಲ್ಪ ಕಾಡಲ್ಲಿ ಹೋಗಿ ಎಷ್ಟೊಂದು ಸುಮಾರು ದೂರದಲ್ಲಿ ಹೋಗ್ತಾರೆ, ಒಂಚೂರು ಮಧ್ಯದಲ್ಲೋ ಇಲ್ಲ ಸ್ವಲ್ಪ ಮುಂದೆನೋ ಹೋಗ್ತಾರೆ ಕಾಡಲ್ಲಿ. ಸೊ ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ ಅಂತಂದರೆ, ಒಂದು ಪ್ಲೇಸ್ ನೋಡ್ಕೋತಾರೆ, ಸ್ವಲ್ಪ ಖಾಲಿ ಇರೋದು, ಸ್ವಲ್ಪ ಮರಗಳೆಲ್ಲ ಇರೋದು, ಸ್ವಲ್ಪ ಇಷ್ಟು ಮಾತ್ರ ಖಾಲಿ ಇರೋ ಥರ ಇದು ಮಾಡ್ತಾರೆ, ಅವರು ಹುಡುಕಿರ್ತಾರೆ ಪ್ಲೇಸು. ಸೊ ಆ ಪ್ಲೇಸ್ಗೆ ಹೋಗಿ ಏನಾಗುತ್ತೆ, ಟೆಂಟ್ ಹಾಕಿ ಅವ್ರು ಇರ್ತಾರೆ. ಸೊ ಅವ್ರಿಗೆ ಮನೆ ಏನು ಇರೋದಿಲ್ಲ, ಅವ್ರು ಕಾಡಲ್ಲಿ ವಾಸ ಮಾಡ್ತಿರ್ತಾರೆ ಟೆಂಟ್ ಹಾಕೊಂಡು. ಸೊ ಇದೇ ಈ ಮೂವಿ ಇರೋದೇ ಈ ಥರ, ಮನೆ ಇರೋದಿಲ್ಲ, ಈ ಥರ ಇರೋದು. ಸೊ ಮೂವಿ ಏನು ಬರುತ್ತೆ ಅಂತಂದರೆ, ಕೆಲವೊಂದು ನಿಮಗೆ ಸೀನ್ಸ್ಗಳು ಹಾಕ್ತೀನಿ, ನೋಡ್ಕೊಬನ್ನಿ. In 1988, a small movie theatre in Budapest, Hungary, burnt to the ground. Bystanders that had witnessed the event described it as if the building had spontaneously erupted into a monument of fire, killing. The film that was screening was called Antrim. És mindenki tudta, hogy ez nem kezdődött föntről, ez kezdődött innen, ahol az emberek ülnek. És azért mindenki tudta, nem volt, az mindenki beszélt róla, innen kezdődött, és innen kezdődött. It was released in one theater and it burnt down. It's kind of the holy grail of underground cult films that no one has seen, except for a handful of film festival programmers who are now dead.
And the rumor is that the film is cursed, and anyone who watches it will die. Well, you know of Nakata's Ringu, Verbinski's The Ring, Carpenter's TV movie Cigarette Burns, all about movies that kill people, but Antrum is that movie. What is it about? From what I've heard, because I haven't seen it, a young boy, young girl in a forest digging a hole to hell. In 1983, the film was submitted to film festivals across the United States. It is known that it was submitted to at least 7 festivals, from which it was rejected and never received a public screening. It was like the work of the devil. Several of the festival programmers had suffered a fatal or near-fatal incident shortly after watching the film. This list includes Janet Hilberg of the Jones Park Festival, who died of a seizure 24 hours after screening Antrum. She was said to be discussing her rejection of the film with a colleague, moments before collapsing in a local coffee shop. For to change the physical being of a human, this is since day one, since Greek times, when we had theaters and hospitals next to each other, and people go to hospitals watching shows to actually heal. So is that possible an art to have the opposite effect? Absolutely yes. I'm not one of those people that I'm afraid because it's spooky and maybe some people die between this time and that time, but it hasn't anything to do with the film. Do you believe that a film can kill you? I believe that something could mess you up forever. ವಯಸ್ ನೋಡಿದ್ರಲ್ಲ. ಸೊ ಏನು ಹೇಳಿದ್ದಾರೆ ಫಿಲಮ್ ಪ್ರೊಡ್ಯೂಸರು, ರೈಟರು, ಸ್ಕ್ರೀನ್ ಪ್ಲೇ ಅವರೆಲ್ಲ ಏನೇನು ಮಾತಾಡಿದ್ದಾರೆ ಮತ್ತು ರಿಯಲ್ ಇನ್ಸಿಡೆಂಟ್ ತೋರಿಸಿದ್ದಾರೆ ನಿಮಗೆ. ಸೊ ಥಿಯೇಟರು ಬರ್ನ್ ಆಗಿರೋದು. ಸೊ ಅದು ಈ ಮೂವಿಗೆ ಆಗಿದೆಯೋ ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿದೆಯೋ ಅದನ್ನು ಕರೆಕ್ಟಾಗಿ ಗೊತ್ತಿಲ್ಲ ಪ್ರಾಜೆಕ್ಟ್ ರೂಮಲ್ಲಿ. ಸೊ ಒಟ್ಟಿನಲ್ಲಿ ಆ ಮೂವಿ ಇದು ರಿಲೀಸ್ ಮಾಡೋ ಟೈಮಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ಆರ್ಟಿಕಲ್ ಇಲ್ಲ, ಒಂದು ಮ್ಯಾಗಝಿನಲ್ಲಿ ಬಂದಿಲ್ಲ, ಒಂದು ನ್ಯೂಸ್ ಪೇಪರಲ್ಲಿ ಬಂದಿಲ್ಲ, ಯಾವುದು ಇದಲ್ಲೂ ಬಂದಿಲ್ಲ. ಸೊ ಗೂಗಲಲ್ಲಿ ಎಲ್ಲ ನಾನು ರಿಸರ್ಚ್ ಮಾಡಿ ನಾನು ವಿಡಿಯೋ ಮಾಡ್ತಿರೋದು. ಸೊ ಜಸ್ಟ್ ಒಂದು ಎಜುಕೇಷನ್ ಪರ್ಪಸ್ಗೆ ಈ ವಿಡಿಯೋ ಮಾಡ್ತಿರೋದು, ಬೇರೆ ಯಾವುದಕ್ಕೂ ಅಲ್ಲ. ಸೊ ಆಮೇಲೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಈ ಮೂವಿನ ನೋಡಿ ಅಂತ ಕೂಡ ನಾನು ನಿಮ್ಗೆ ಯಾರಿಗೂ ಪ್ರಮೋಟ್ ಮಾಡ್ತಿಲ್ಲ ಈ ಮೂವಿನ. ಸೊ ನಿಮಗೆ ಬೇಕು ಅಂತಂದರೆ ಇದು ಆಲ್ಮೋಸ್ಟ್ ನಿಮಗೆ ಸಿಗೋದಿಲ್ಲ. ಇದು ಗೂಗಲಲ್ಲಿ ಹೋಗೋದಕ್ಕೆ ಅಲ್ಲಿ ನಿಮಗೆ ಯಾವ್ದು ಲಿಂಕ್ ಸಿಕ್ಕಿದ್ರೆ ಅದು ಪರ್ಫೆಕ್ಷನ್ ಲಿಂಕ್ ಇದೆ, ನಿಮ್ಗೆ ಸಿಗುತ್ತೆ. ಟ್ರೈ ಮಾಡ್ಬೋದು, ನಿಮಗೆ ಅಷ್ಟು ಕ್ಯೂರಿಯಾಸಿಟಿ ಏನಾದ್ರು ಇದ್ರೆ ಟ್ರೈ ಮಾಡಿ ನೋಡ್ಬೋದು ಮೂವಿ. ಸೊ ಸುಮಾರು ಜನ ಹೇಳ್ತಾರೆ. ಆಮೇಲೆ ಮುಂದೆ ಇನ್ನೊಂದು ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಲೀಗಲ್ ನೋಟಿಸ್ ಅಂತ ಬರುತ್ತೆ. ಸೊ ಅದೇನು ಲೀಗಲ್ ನೋಟಿಸ್ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ನೋಡಿದ್ರಲ್ಲ ಲೀಗಲ್ ನೋಟಿಸ್ ಏನು ಅಂತ ಅಂದು. ಸೊ ಇದು ಮೂವಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಬರುತ್ತೆ. ಸೊ ಮೂವಿ ಸ್ಟಾರ್ಟ್ ಆದಮೇಲೆ ಇವಾಗ ನಾನು ನಿಮ್ಗೆ ಹೇಳ್ತೀನಲ್ಲ, ಸೊ ಕಾಡಿಗೆ ಹೋಗ್ತಿದ್ದು ಇದೆಲ್ಲ ಮಾಡ್ತಾರೆ. ಸೊ ಅಲ್ಲಿ ಒಂದು ಸ್ಟಾರ್ ರೀತಿಯಲ್ಲಿ ದಾರ ಕಟ್ಟಿ, ಸೊ ಅಲ್ಲೊಂದು ಇಲ್ಲೊಂದು 5 ಕಡೆ ಇದು ಎಡ್ಜಲ್ಲಿ ದೇವ್ರ ಕೆಲವೊಂದು ಇಡ್ತಾರೆ. ಸೊ ದೇವ್ರ ಥರದ್ದು ಟಾಯ್ಸ್ಗಳು ಇರ್ತಾರೆ. ಸೊ ಅಲ್ಲಿ ಇಟ್ಬಿಟ್ಟು ಮಧ್ಯದಲ್ಲಿ ಏನಿರುತ್ತೆ, ಸೊ ಅಲ್ಲಿ ಹೆಲ್ಗೆ ಹೋಗ್ಬೇಕು ಅಲ್ಲ, ಹೆಲ್ಲಿಂದ ಮತ್ತೆ ಇನ್ನೊಂದು ಹೆಲ್ಲಿಂದ ದೆವ್ವನ ಕರೆಸ್ಬೇಕು ಅನ್ನೋದು ಅವ್ರಿದ್ದು ಮೈಂಡ್ ಸೆಟ್ ಆಗಿರುತ್ತೆ. ಸೊ ಆ ಮೈಂಡ್ ಸೆಟ್ ಆಗಂತ ಅಗ್ದು ಆಗಿದೆ ಇರ್ತಾರೆ. ಸೊ ಅಗ್ದು ಆಗಿರ್ಬೇಕಾದ್ರೆ ಸೊ ಅವ್ರೇನು ಬುಕ್ ಒಂದು ತೆಗೆದ್ಬಿಟ್ಟು ಅದೇನೋ ಒಂದು ಓದ್ತಾ ಇರ್ತಾರೆ, ಅದೇನೋ ಒಂದಿಷ್ಟು ಮಂತ್ರ ಬರುತ್ತೆ. ಸೊ ಅದನ್ನು ಸ್ಪೆಲ್ ಮಾಡ್ತಿರ್ತಾರೆ, ಓದ್ತಿರ್ತಾರೆ, ಅದು ಡಿಗ್ ಮಾಡ್ಬೇಕಾದ್ರೆ ಇದು ಮಾಡ್ತಿರ್ತಾರೆ. ಸೊ ಇದಾದ್ಮೇಲೆ ಮತ್ತೆ ಈ ಮೂವಿಲಿ ಒಂದೇ ಒಂದು ಹಾರರ್ ಸೀನ್ ಕೂಡ ಇಲ್ಲ ಈ ಮೂವಿಲಿ. ಸೊ ಸುಮ್ಮನೆ ಒಂದು ಫೇಕ್ ಐಪ್ ಕೂಡ ಮಾಡಿಟ್ಟಿದ್ದಾರೆ ಅಷ್ಟೇ, ಅವ್ರು ಇನ್ನೇನು ಮಾಡಿಟ್ಟಿಲ್ಲ. ಮೂವಿ ಚೆನ್ನಾಗಿ ಓಡಲಿ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಇದು. ಸೊ ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ಒಬ್ರು ಸ್ವಲ್ಪ ಜನ ಮಿಸ್ಸಿಂಗ್ ಆಗ್ತಿರ್ತಾರೆ. ಸೊ ಕಾಡಲ್ಲಿ ಹೋಗ್ತಿದ್ರೆ ಸ್ವಲ್ಪ ಹಂಗೆ ಮಿಸ್ ಆಗ್ತಿರ್ತಾರೆ. ಸೊ ಅದು ಏನಕ್ಕೆ ಮಿಸ್ ಆಗ್ತಿರ್ತಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ. ಇಬ್ರು ಇರ್ತಾರೆ. ಸೊ ಒಬ್ಬ ನೋಡಿದ್ರೆ ಒಬ್ಬ ಮೆಂಟ್ಲು ತರ ಇರ್ತಾನೆ, ತಿಕ್ಕು ತರ ಒಬ್ಬ ಇರ್ತಾನೆ. ಇನ್ನೊಬ್ಬ ನಾರ್ಮಲ್ ಆಗೇ ಇರ್ತಾನೆ. ಅವನು ಈ ಕಾಡು ಪ್ರಾಣಿಗಳು ಕೊಚ್ಚಿ ತಿನ್ನೋದು ಅದು ಇದು ಮಾಡೋದು ಮಾಡ್ತಿರ್ತಾರೆ. ಸೊ ಇವ್ರಿಗೆ ಏನು ಅಂತಂದ್ರೆ ಇನ್ನೊಬ್ಬ ಸ್ವಲ್ಪ ತಿಕ್ಕು ತರ ಇರ್ತಾನಲ್ಲ, ಈಗ ನೋಡ್ತಿರ್ತೀರ ಫೋಟೋ, ಕೊಂಬ ಹಾಕೊಂಡು ನೋಡ್ತಿರ್ತೀರ ಫೋಟೋ ಇಲ್ಲಿ. ಸೊ ಇವನು ಏನ್ ಮಾಡ್ತಾನೆ ಅಂತಂದ್ರೆ ಇವ್ರನ್ನ ಇಟ್ಕೊಂಡ್ಬಂದು ಕೇಜ್ಗೆ ಹಾಕಿ, ಇದೆ ನಾಯಿ ಕೇಜ್ ತರ ಬರುತ್ತಲ್ಲ. ಸೊ ಯಾಕೆ ಕೇಜು ಅದೇನು ನಿಮಗೆ ಅಂದ್ರೆ ಕೆಲವೊಂದು ಮೂವಿದು ಫೋಟೋಸ್ ನಿಮಗೆ ಹಾಕ್ತಿರ್ತೀನಿ ನೋಡಿ ಗೈಸ್, ಆ ಮೂವಿದೆ ನಿಮಗೆ. ಸೊ ಆ ಕೇಜಲ್ಲಿ ಕೂಡ ಹಾಕ್ಬಿಟ್ಟು ಈ ಥರ ಒಂದು ಬೋಟ್
ಅಲ್ಲಿ ವೇಸ್ಟೇಜ್ ಆಗಿರೋ ಕಬ್ನ ಪೀಸಲ್ಲಿ ಇದು ಮಾಡ್ತಾರೆ, ಗೋಸ್ಟ್ ಅಂತ ಸರಿ ಗೋಟುದು ಗೋಟುದು ಒಂದು ಇದು ಮಾಡ್ತಾರೆ, ಆ ಒಂದು ಶೇಪು. ಸೊ ಅದು ಹೆಂಗೆ ಅಂದರೆ ಕೆಳಗಡೆ ಕ್ಯಾಂಪ್ ಫೈರ್ ಥರ, ಕೆಳಗಡೆ ಎಲ್ಲ ಕ್ಯಾಂಪ್ ಫೈರ್ ಹಾಕ್ಬಿಟ್ಟು ಮೇಲೆ ಅದಿಟ್ಟು ಈ ಅದು ಡೋರ್ ಓಪನ್, ಇಲ್ಲಿ ಹೊಟ್ಟೆ ಹಚ್ಚಕ್ಕೆ ಡೋರ್ ಓಪನ್ ಆಗೋ ಥರ ಮಾಡಿರ್ತಾರೆ. ಸೊ ಅಲ್ಲಿ ಮನುಷ್ಯನ ಕೂರಿಸ್ಬಿಟ್ಟು ಚೆನ್ನಾಗಿ ಹೊಡೆದಾಕ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಜ್ಞಾನ ಇರೋದಿಲ್ವಲ್ಲ, ಸೊ ಅವಾಗ ಅಲ್ಲಿ ಕೂರಿಸ್ಬಿಟ್ಟು ಏನು ಮಾಡ್ತಾರೆ, ಕೆಳ ಬೆಂಕಿ ಇಟ್ಬಿಟ್ಟು ಸುಟ್ಬಿಡ್ತಾರೆ. ಸೊ ಅವನಲ್ಲಿ ಕರ್ಕಲಾಗಿ ಪುಡಿಯಾಗಿ ಸತ್ತ ಹೋಗ್ತಾನೆ, ಫುಲ್ಲು ಡೆಡ್ ಬಾಡಿ ಥರ ಇದಾಗಿ. ಏನು ಇದೇ ಸಿಗೋದು ನಿಮಗೆ, ಟ್ರೇಸೇ ಸಿಗೋದಿಲ್ಲ ಅವ್ನು ಯಾವನು ಹೆಂಗೆ ಸತ್ತ ಏನು ಇರ್ತ ಅನ್ನೋದು ನಿಮ್ಗೆ ಅದು ಇದೇ ಬರೋದಿಲ್ಲ ನಿಮಗೆ, ಆ ಥರ ಮಾಡ್ತಿರ್ತಾನೆ. ಸೊ ಇದು ನಿಮಗೆ ಲಾಸ್ಟಲ್ಲಿ ತೋರಿಸ್ತಾರೆ ಅಷ್ಟೇ, ಆಲ್ಮೋಸ್ಟ್ ಒಂದು 10 to 20 minutes ತೋರಿಸ್ಬೋದು ನಾನು ನಿಮ್ಗೆ ಸೀನ್ ಅಷ್ಟೇ. ಇದು ಬಿಟ್ಟರೆ ಅವರು ಹೋಗಿ ಹೆಲ್ಲು ಅದು ನೋಡಬೇಕು, ದೆವ ನೋಡಬೇಕು, ಅದು ಇದು ಅಂತ ಏನೇನೋ ಅಂತಿರ್ತಾರೆ. ಸೊ ಹಂಗೆ ಆಗಿಬೇಕಾದ್ರೆ ಗನ್ ಸಿಗುತ್ತೆ ಅಷ್ಟೇ, ಅದು ಬಿಟ್ಟು ಇನ್ನೇನು ಸಿಗೋದಿಲ್ಲ. ಸೊ ಏನಕ್ಕೆ ಈ ಮೂವಿ ಇಷ್ಟೊಂದು ಓವರ್ ಆಗಿರ್ತಿದೆ, ಏನಕ್ಕೆ ಈ ಥರ ಇದು ಮಾಡಿಟ್ಟಿದ್ದಾರೆ, ಇದ್ರಲ್ಲಿ ಏನಿದೆ ಅಂತ ಬ್ಯಾನ್ ಆಗುವಂಥದ್ದು ಏನಿದೆ ಇದರಲ್ಲಿ ಅನ್ನೋದು ನನಗಂತೂ ಅರ್ಥನೇ ಆಗಿಲ್ಲ. ಸೊ ನಾನು ಒಂದು 2-3 ಸಲ ಮೂವಿ ನೋಡಿನೇ ನನಗೆ ಈ ವಿಡಿಯೋ ಮಾಡ್ತಿರೋದು, ಸುಮ್ಮನೆ ಮಾಡ್ತಿಲ್ಲ. ಒಂದು ಹೇಳಬೇಕು ಅಂತಂದರೆ, ಕೊನೆಗೂ ಅವ್ರಿಗೆ ಯಾವುದೇ ರೀತಿಯಾದಂಥ ದೆವ ಸಿಗೋದಿಲ್ಲ, ಎಲ್ಲಿಂದ ಏನೂ ಸಿಗೋದಿಲ್ಲ. ಆಮೇಲೆ ತಲೆ ಕೆಟ್ಬಿಟ್ಟು ಇವರು ಅದನ್ನು ಮುಚ್ಚಾಕ್ಬಿಡ್ತಾರೆ, ಎಲ್ಲ ಗಬ್ಬೆಬ್ಸ್ತಾರೆ. ಆಮೇಲೆ ಇವ್ರ ಹತ್ರ ಇರ್ತಾರಲ್ಲ, ಒಬ್ಬ ತಿಕ್ಕಲ ಇನ್ನೊಬ್ಬ ನಾರ್ಮಲ್ ಮುಂಚೆ ಇರ್ತಾನಲ್ಲ, ಸೊ ಅವ್ರ ಹತ್ರ ಸಿಗಾಕತ್ತಾರೆ ಇವರಿಬ್ರು, ಹುಡುಗ ಹುಡುಗಿ ಸಿಗಾಕೊಂಡ್ಬಿಟ್ಟು ತೋರಿಸ್ತಿರ್ತೀನಿ ಅನ್ಸುತ್ತೆ ಫೋಟೋ ಇಲ್ಲಿ ನೋಡಿ. ಸಿಗಾಕೋತಾರೆ, ಅವರಿಂದ ಅವರು ಹೆಂಗೆ ಸ್ವಲ್ಪ ಸಾಯಿಸ್ತಾರೆ, ಅವ್ರನ್ನ ಸಾಯಿಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಮೂವಿ ಇಲ್ಲಿಗೆ ಎಷ್ಟು ಎಂಡ್ ಆಗೋಗ್ತಿದೆ, ಯಾವುದೇ ರೀತಿ ಏನು ಹಾರರೇ ಇಲ್ಲ ಇದರಲ್ಲಿ. ಕರ್ಸು ಅಂತ ಅಂತಾರೆ, 1970 ಇದ್ದಂತ ಕರ್ಸಿದ್ದು, 56 years ಕರ್ಸಿದ್ದಂತೆ. ಏನಿದೆ ಕರ್ಸು ಅನ್ನೋದಕ್ಕೆ ಈ ಮೂವಿಗೆ ಏನು ಇದೇ ಇಲ್ಲ, ಕಂಟೆಂಟೇ ಇಲ್ಲ. ಅಟ್ಲೀಸ್ಟ್ ಕಂಟೆಂಟ್ ಇದ್ರೂ ಇದು ಗೋಸ್ಟ್ ಕಂಟೆಂಟೇ ಇಲ್ಲ ಮೂವಿಲಿ. ಇದು ಗೋಸ್ಟ್ ಕಂಟೆಂಟೇ ಇಲ್ಲ ಅಂದಮೇಲೆ ಏನಕ್ಕಿದು ಹಾರರ್ ಮೂವಿ ಅಂತ ಮಾಡೋದು ನಮಗೆ ಅರ್ಥ ಆಗ್ತಿಲ್ಲ. ಏನೂ ಇಲ್ದರೆ ಈ ಮೂವಿಲಿ ಒಂದು ದೆವ ತೋರಿಸಿಲ್ಲ, ಏನೂ ಇಲ್ಲ. ಸುಮ್ಮನೆ ಕರ್ಸ್ ಮೂವಿ, ಆ ಮೂವಿ, ಈ ಮೂವಿ, ಹಂಗೆ ನೋಡೋದು ಸತ್ತೋಗಿದ್ದಾರೆ. ಆಮೇಲೆ ಇಬ್ರು ಕಪಲ್ದು ಮೂವಿ ನೋಡಿ ಸತ್ತೋಗ್ಬಿಡ್ತಂತೆ. ಹಿಂಗೆ ಫೋಟೋ ತೋರಿಸ್ತೀನಿ ಇದೆ. ಸೊ ಇವ್ರದ್ದು ಎಷ್ಟು ಸರ್ಚ್ ಮಾಡಿದ್ದೀನಿ ಅಂತಂದರೆ, ಗೂಗಲ್ ಒಂದೇ ಒಂದು ಇದಿಲ್ಲ. ಸೊ VPN ಹಾಕೊಂಡು ನಾನು ಸರ್ಚ್ ಮಾಡಿದ್ದೀನಿ ಮೂವಿದು ಫೋಟೋಸ್ ಎಲ್ಲ ಸಿಗುತ್ತಾ, ಆರ್ಟಿಕಲ್ ಸಿಗುತ್ತಾ, ನ್ಯೂಸ್ ಪೇಪರ್ ಏನಾದ್ರು ಬಂದದ್ದು ಇದೆಯಾ ಅಂತ. ಸೊ ಏನೂ ಇಲ್ಲ ಈ ಮೂವಿಲಿ, ಯಾರು ಸತ್ತಿಲ್ಲ, ಏನೂ ಇಲ್ಲ, ಅದು ಇದು ಏನೂ ಇಲ್ಲ. ಎಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿಟ್ಟಿದ್ದಾರೆ ಅಷ್ಟೇ ಮೂವಿ ಬಗ್ಗೆ. ಸೊ ನಿಮಗೆ ಬೇಕು ಅಂತಂದರೆ ಟ್ರೈಲರ್ ಸಿಗುತ್ತೆ. ಟ್ರೈಲರ್ ನಾನು ಪ್ರಮೋಟ್ ಮಾಡೋದಿಲ್ಲ, ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಹೋಗಿ ನೋಡಿ. ಆಮೇಲೆ ಮೂವಿ ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆಯೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಾನು ಯಾವುದೋ ಒಂದು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದು ಮೂವಿದು. ಆಮೇಲೆ ಇಷ್ಟ ಗೈಸ್, ಬೇರೆ ಏನೂ ಇಲ್ಲ ಈ ಮೂವಿಲಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಮೊದಲು ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ ಆಗ್ತಾನೆ ನಿಮ್ಗೆ ಒಂದು ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಈ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಸುಮಾರು ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಯಾರು ಆಗ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ಅದೇನು ನಿಮಗೆ ಏನು ಪೇಡ್ ಇಲ್ಲ, ಏನಿಲ್ಲ. ಅದೆಷ್ಟೊಂದು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ತೋರಿಸ್ತಿರುತ್ತೆ. ಸೊ ನೀವು ಹಿಂಗೆ ನೋಡ್ತಿರೋ ಬರೋದಿಲ್ಲ, ಹಿಂಗೆ ನೋಡಿ ಕೆಳಗಿದೆ ನನ್ನ ಚಾನಲ್ ನೇಮು, ನನ್ನ ಚಾನಲ್ ಫೋಟೋ, ಲೋಗೋ, ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು ನನ್ನ ಚಾನಲ್ಗೆ. ಮುಂದಿನ ಹೊಸ ಸಿಗೋಣ. See you guys.